ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಗೆಸ್ಟ್ ಟೀಚರ್ಸ್ಗೆ ಅತಿಥಿ ಶಿಕ್ಷಕರ ಒಂದು ನೇಮಕಾತಿಗಾಗಿ ಪ್ರೌಢಶಾಲೆಗಳಿಗೆ ಸುತ್ತೋಲೆಯನ್ನು ಬಂದಿದೆ 27/5/2026ಕ್ಕೆ ಪ್ರಾಥಮಿಕದು ಕೂಡ ಬೇಗನೆ ಬರ್ತದೆ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ಮುಂಚೆ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ ಗೆಸ್ಟ್ ಟೀಚರ್ ಬಗ್ಗೆ ಫಸ್ಟ್ ವಿಡಿಯೋ ಯಾರೆಲ್ಲ ನೋಡಿದ್ದೀರಿ ಅದನ್ನು ಅಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿದ್ದೀವಿ. ಮ್ಯಾಕ್ಸಿಮಮ್ ನಾವು ಹೇಳಿರ್ತಕ್ಕಂಥದ್ದು ಹಿಂದಿನ ವರ್ಷದ ನಿಯಮಗಳನ್ನೇ ಪಾಲಿಸ್ತಾರೆ ಅಂತ. ಬಟ್ ತುಂಬ ಕಮೆಂಟ್ ಇತ್ತು, ಎಲ್ಲರೂ ಹೇಳಿದರು ಸೊ ಟಿ ಕಂಪಲ್ಸರಿ ಮಾಡ್ತಾರೆ ಅಂತ ಹೇಳಿದರು. ಓಕೆನಾ, ಆನ್ಲೈನ್ ಅಪ್ಲಿಕೇಶನನ್ನು ಕರೀತಾರೆ ಅಂತ ಹೇಳಿದರು. ಓಕೆ, ಆಮೇಲೆ ಸೇವಾ ಜ್ಯೇಷ್ಠತೆ ಸೀನಿಯಾರಿಟಿ ಕೊಡ್ತೀನಿ ಅಂತ ಹೇಳಿದರು. ಇವೇನು ವರ್ಕೌಟ್ ಆಗಿಲ್ಲ. ಆ್ಯಸ್ ಇಟ್ ಈಸ್ ಹಳೆಯ ಒಂದೇ ನಿಯಮಗಳನ್ನು ಜಾರಿ ಮಾಡಿದ್ದಾವೆ. ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಏನು ಮಾಡ್ತೀನಿ ಅಂತಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ಅತಿಥಿ ಶಿಕ್ಷಕರನ್ನ ಏನು ಮಾಡಿದ್ದಾರೆ ಅಂದರೆ 1/6/2026ರಿಂದ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಿದ್ದಾರೆ. ಓಕೆನಾ, ಇದು ಇಲ್ಲಿ ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವು ಮಾಡ್ತಕ್ಕಂಥ ಪೋಸ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು 9,730. ಸೊ ನಿಮಗೆ 11,000 ಶಿಕ್ಷಕರ ಒಂದು ಏನು ಮಾಡಿದ್ರು ಅಂದರೆ ಫಸ್ಟ್ ಕೊಟ್ಟಿದ್ದರು. ಓಕೆ, ಅದರಲ್ಲಿ 9,730 ಶಿಕ್ಷಕರಿಗಾಗಿ ಏನು ಮಾಡಿದ್ದಾರೆ, ಅಲಾಟ್ಮೆಂಟ್ ಮಾಡಿದ್ದಾರೆ. ಸೊ ಅದನ್ನು ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು ಫಸ್ಟ್ ಈ ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಬಂದುಬಿಟ್ಟು ಏನು ಮಾಡ್ತಾರಪ್ಪ ಅಂತಂದರೆ ತ್ವರಿತಗತಿವಾಗಿ ಸೊ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳಿಗೆ ಇದನ್ನು ತುಂಬಲಿಕ್ಕೆ ಫಸ್ಟ್ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಎರಡನೇದು ಸೇಮ್ ಇದೆ, ಹೈಸ್ಕೂಲ್ ಟೀಚರ್ಸ್ಗಳಿಗೆ ಗೌರ್ಮೆಂಟ್ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳೇ ಏನು ಮಾಡ್ತಾರೆ, ರಿಕ್ರೂಟ್ಮೆಂಟನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿ KPS ಶಾಲೆಗಳಾಗಿರ್ಬೋದು, ಆದರ್ಶ ಶಾಲೆಗಳಲ್ಲಿ 100% ಅತಿಥಿ ಶಿಕ್ಷಕರು ಬೇಕು. ವಿಶೇಷವಾಗಿ ಕಠಿಣ ವಿಷಯಗಳಾದ ಗಣಿತ, ವಿಜ್ಞಾನ, ಇಂಗ್ಲೀಷ್ಗೆ ಆದ್ಯತೆ ಕೊಡಬೇಕು. ನಂತರ ಬೇರೆ ವಿಷಯಗಳಿಗೂ ಕೂಡ ಆದ್ಯತೆ ಕೊಡಲಿಕ್ಕೆ ಹೇಳಿದ್ದಾರೆ. ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಇದು ಇಂಪಾರ್ಟೆಂಟ್ ಅದ. ಖಾಯಂ ಶಿಕ್ಷಕರು ಬಂದು ಜಾಯ್ನ್ ಆದರೆ ಈ ಪೋಸ್ಟ್ ಏನಾಗ್ತದಪ್ಪ ಅಂದ್ರೆ ರಿಲೀಸ್ ಆಗ್ತದೆ, ಖಾಲಿ ಆಗ್ತದೆ. ಹಳೆ ನಿಯಮಗಳಿದ್ದಾವೆ, ಹೊಸದೇನೇನು ನಿಯಮಗಳು ಇದರಲ್ಲಿ ಇಲ್ಲವೇ ಇಲ್ಲ. ಓಕೆನಾ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದೆ ನೋಡಿ, ಕನಿಷ್ಠ ವಿದ್ಯಾರ್ಹತೆ ಅಂತ ಇದೆ. ಕನಿಷ್ಠ ವಿದ್ಯಾರ್ಥಿ ಅಂದರೆ BA B.Ed ಓಕೆ ಆರ್ BSc B.Ed. ಇದು ಕನಿಷ್ಠ ವಿದ್ಯಾರ್ಥಿ. MSc ಮತ್ತು MAd ಯಾವುಗೂ ಇಲ್ಲ. ಎರಡನೇದೇನಪ್ಪ ಅಂದರೆ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಗಳು. ಮೆರಿಟ್ ಬೇಸ್ಡ್ ಇರ್ತಕ್ಕಂಥ ರಿಕ್ರೂಟ್ಮೆಂಟ್ ಇದೆ, ಇದು ಸೆಲೆಕ್ಷನ್ ಇದೆ. ನೀವು ಮೆರಿಟ್ ಹೊಂದಿರಲೇಬೇಕು. ಓಕೆನಾ, ಇದು ಒಂದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪ್ರತ್ಯೇಕವಾಗಿರ್ತಕ್ಕಂಥ ಹಾಜರಾತಿಯನ್ನು ನಿರ್ವಹಿಸಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ 12,500 ರೂಪಾಯಿ ಗೌರವಧನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು ಹುದ್ದೆಗಳು 9,730. ಓಕೆನಾ, ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ್ಯಸ್ ಇಟ್ ಈಸ್ ಇದೆ. ಸೊ ನಾವು ಹೇಳ್ತಕ್ಕಂಥ ತುಂಬ ಜನ ನಮಗೆ ಹೇಳಿದರು ಅಷ್ಟು ಹಾಗೆ ಕರೀತಾರೆ, ಹೀಗೆ ಕರೀತಾರೆ, ಆದಿದೆ ಇದಿದೆ, ಏನೂ ಇಲ್ಲ. ಸೊ ಪೋಸ್ಟ್ ನೋಡ್ಕೊಂಡು ಬನ್ನಿ. ಬೆಂಗಳೂರು ಡಿಸ್ಟಿಕ್ಗೆ ಬಂದರೆ 162 ಕೊಟ್ಟಿದ್ದಾರೆ. ಬೆಂಗಳೂರು ನಾರ್ತ್ಗೆ 46, ಬೆಂಗಳೂರು ಸೌತ್ಗೆ 135, ಚಿಕ್ಕಬಳ್ಳಾಪುರ 295, ಚಿತ್ರದುರ್ಗ 138 ಪೋಸ್ಟ್, ದಾವಣಗೆರೆ 89, ಕೋಲಾರ 329, ರಾಮನಗರ 260, ಶಿವಮೊಗ್ಗ 210, ತುಮಕೂರು 231, ಮಧುಗಿರಿ 212 ಪೋಸ್ಟ್, ಬಾಗಲಕೋಟೆ 314, ಬೆಳಗಾವಿ 263, ಚಿಕ್ಕೋಡಿ 506 ಪೋಸ್ಟ್, ಧಾರವಾಡ 110, ಗದಗ 257, ಹಾವೇರಿ 256 ಪೋಸ್ಟ್ಗಳಿದ್ದಾವೆ. ಉತ್ತರ ಕನ್ನಡ 36, ಶಿರಸಿ 152, ವಿಜಯಪುರ 224, ಬಳ್ಳಾರಿ 413, ಬೀದರ್ 346, ಕಲಬುರಗಿ 467, ಕೊಪ್ಪಳ 510, ರಾಯಚೂರು 890, ವಿಜಯನಗರ 188, ಯಾದಗಿರಿ 521, ಚಾಮರಾಜನಗರ 197, ಚಿಕ್ಕಮಗಳೂರು 197, ದಕ್ಷಿಣ ಕನ್ನಡ 320, ಹಾಸನ 460, ಕೊಡಗು 117 ಪೋಸ್ಟ್, ಮಂಡ್ಯ 410, ಮೈಸೂರು 287, ಉಡುಪಿ 182. ಸೊ ಟೋಟಲಿ 9,730 ಖಾಲಿ ಇದ್ದಾವೆ. 9,730ಕ್ಕೆ ಏನು ಮಾಡ್ತಾ ಇದ್ದಾರೆ, ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಗೆಸ್ಟ್ ಟೀಚರ್ಸ್ಗಾಗಿ. ಇಷ್ಟು ಈ ವಿಡಿಯೋದಲ್ಲಿತ್ತು. ಅಪ್ಲಿಕೇಶನ್ ಕಾಪಿಯನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ಅದನ್ನು ಯೂಸ್ ಮಾಡಿಕೊಡ್ರಿ. ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ತಾಲೂಕಿನ BOಗಳಿಗೆ ಭೇಟಿಯಾಗಿ, BO ಕಚೇರಿಯಲ್ಲಿ ಭೇಟಿಯಾದರೆ ಅವರು ಆಯಾ ತಾಲೂಕಿನ ಖಾಲಿ ಹುದ್ದೆಗಳನ್ನು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂತೂ ಇಂತೂ ಗೆಸ್ಟ್ ಟೀಚರ್ ಆಯಿತು. ಸೊ ಅಪ್ಲಿಕೇಶನ್ ಕರೀತಾರೆ. ಯಾರೆಲ್ಲ ಮೆರಿಟ್ ಇದ್ದೀರಿ ಸೊ ಅವ್ರಿಗೆ ಖಂಡಿತವಾಗಿ ಅಪಾಯಿಂಟ್ಮೆಂಟ್ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.